ಜೈ ಹಿಂದ್. ಭಾವಿ ಅಗ್ನಿವೀರರಿ ಅಲ್ಲಲ್ಲ ಅಗ್ನಿವೀರರಿ. ಯಾಕಂದರೆ ಈಗ ರಿಸಲ್ಟ್ ಬಂದದ. ರಿಸಲ್ಟ್ನಲ್ಲಿ ನೀವು ಪಾಸ್ ಆಗಿದ್ದೀರಪ್ಪ ಅಂದ್ರೆ ಅಗ್ನಿವೀರರು ಅಂತ ಕರಿಬೇಕಾಗ್ತದೆ. ಈಗ ಬೆಳಗಾವಿ ಯಾರದಿಂದ ನಡೆದಂಥ ಅಗ್ನಿವೀರ ಆರ್ಮಿ ರ್ಯಾಲಿಯ ಅಂತಿಮ ಫಲಿತಾಂಶವನ್ನು ಪ್ರಕಟಣೆ ಮಾಡಿದ್ದಾರೆ ಅಭ್ಯರ್ಥಿಗಳು. ಈಗಾಗಲೇ ಭಾಳಷ್ಟು ಜನ ಅಭ್ಯರ್ಥಿಗಳು ಕಾಯ್ತಾಯಿದ್ರು, ಸರ್ ನಮ್ಮ ಕೊಪ್ಪಳ ಆರ್ಮಿ ರ್ಯಾಲಿ ರಿಸಲ್ಟ್ ಯಾವಾಗ ಬರ್ತದೆ ಅಂತ ಕಾಯ್ತಾಯಿದ್ರಿ. ಅಭ್ಯರ್ಥಿಗಳೇ ಈಗ ಫಲಿತಾಂಶವನ್ನು ಪ್ರಕಟ ಮಾಡಿದ್ದಾರೆ. ಅಭ್ಯರ್ಥಿಗಳೇ ನಿಮ್ಗೆ ಗೊತ್ತಿರಲಿ ಏನಪ್ಪ ಅಂದ್ರೆ ಬೆಳಗಾವಿ ಯಾರದಡಿಯಲ್ಲಿ ಬರ್ತಕ್ಕಂಥ ಜಿಲ್ಲೆಗಳು ಯಾವಪ್ಪ ಅಂದ್ರೆ ಇಲ್ಲಿ ಬೆಳಗಾವಿ, ಬೀದರ, ಆಮೇಲೆ ಗುಲ್ಬರ್ಗ, ಕೊಪ್ಪಳ ಮತ್ತು ರಾಯಚೂರು ಮತ್ತು ಯಾದಗಿರಿ ಈ 6 ಜಿಲ್ಲೆಗಳ ಅಭ್ಯರ್ಥಿಗಳು ಈ ರ್ಯಾಲಿಯಲ್ಲಿ ಬೆಳಗಾವಿ ಯಾರದ ರ್ಯಾಲಿಯಲ್ಲಿ ಭಾಗವಹಿಸಿದ್ರಿ. ಅದೇ ರೀತಿಯಾಗಿ ಈಗ ಫೈನಲ್ ಆಗಿ ರಿಸಲ್ಟ್ ಬಿಟ್ಟಿದ್ದಾರೆ. ಒಟ್ಟು ಎಷ್ಟು ಹುದ್ದೆಗಳನ್ನು ತೆಗೆದುಕೊಂಡಿದ್ದಾರಪ್ಪ ಅಂದರೆ 959 ಹುದ್ದೆಗಳನ್ನು ತೆಗೆದುಕೊಂಡಿದ್ದಾರೆ ಒಟ್ಟು ಹುದ್ದೆಗಳು. ಇಲ್ಲಿ ಅಂತಿಮ ಫಲಿತಾಂಶ ಯಾವ ರೀತಿ ಐತಪ್ಪ ಅಂದರೆ GD ಅಗ್ನಿವೀರ ಜನರಲ್ ಡ್ಯೂಟಿ ಹುದ್ದೆಗಳು 857 ಹುದ್ದೆಗಳನ್ನು ತೆಗೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ ಟ್ರೇಡ್ 10th ಮೇಲೆ ಟ್ರೇಡ್ಮನ್ ಹುದ್ದೆಗೆ 30 ಹುದ್ದೆಗಳನ್ನು ತೆಗೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ ಟ್ರೇಡ್ 8th ಮೇಲೆ 7 ಹುದ್ದೆಗಳನ್ನು ತೆಗೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ ಟೆಕ್ನಿಕಲ್ 65 ಹುದ್ದೆಗಳಿಗೆ ಆಯ್ಕೆಯನ್ನು ಮಾಡಿಕೊಂಡಿದ್ದಾರೆ. ಒಟ್ಟು ಟೋಟಲಾಗಿ ಬೆಳಗಾವಿ ಯಾರದಿಂದ ಎಷ್ಟು ಜನ ಪಾಸಾಗಿದ್ದಾರೆ ಅಂದರೆ 959 ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. ಅಭ್ಯರ್ಥಿಗಳೇ ಭಾಳಷ್ಟು ಜನರು ಫೋನ್ ಮಾಡ್ತಾಯಿದ್ರಿ, ಸರ್ ಓಪನ್ ಮಾಡಲಿಕ್ಕೆ ಆಗ್ತಾಯಿಲ್ಲ, ಹೇಗೆ ವೆಬ್ಸೈಟಿಗೆ ನಾವು ಹೋಗ್ಬೇಕಂತೇಳಿ. ಅಭ್ಯರ್ಥಿಗಳೇ ನಿಮ್ಗೆ ಗೊತ್ತಿರಲಿ ಏನಪ್ಪ ಅಂದ್ರೆ ಜಾಯಿನ್ ಇಂಡಿಯನ್ ಆರ್ಮಿ ವೆಬ್ಸೈಟಿಗೆ ಭೇಟಿ ನೀಡಿ ಅಲ್ಲಿ ಫೈನಲ್ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ 2024 ಬೆಂಗಳೂರು ಜಡ್ಡಾರು ವತಿಯಿಂದ ನಡೆದ ಬೆಳಗಾವಿ AR ಕೊಪ್ಪಳ ರ್ಯಾಲಿಯ ಅಂತಿಮ ಫಲಿತಾಂಶ ಇರ್ತದೆ, ಅಲ್ಲಿ ಪ್ರಕಟಣೆಯನ್ನು ಕೊಟ್ಟಿದ್ದಾರೆ ಅಭ್ಯರ್ಥಿಗಳು. ಅಲ್ಲಿ ಹೋಗಿ ನೀವು ನೋಡ್ಬೋದು. ನಿಮ್ಗೆ ಅಲ್ಲಿ ಏನಾದರೂ ನಿಮ್ಮ ರಿಸಲ್ಟನ್ನು ನೋಡಲಿಕ್ಕೆ ತೊಂದರೆ ಆದರೆ ಅಭ್ಯರ್ಥಿಗಳೇ ನಮ್ಮ ಯೂಟ್ಯೂಬ್ ಚಾನಲದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ ರಿಸಲ್ಟದ ಲಿಂಕನ್ನು ನಾವು ಬಿಟ್ಟಿದ್ದೀವಿ, ಅಲ್ಲಿ ಓಪನ್ ಮಾಡಿ ನಿಮ್ಮ ರೂಲ್ ನಂಬರ್ನ ಹಾಕಿ ನೀವು ನಿಮ್ಮ ರಿಸಲ್ಟವನ್ನು ಚೆಕ್ ಮಾಡಿಕೊಳ್ಬೋದು. ರಿಸಲ್ಟ್ ಬಂದಂಥ ಅಭ್ಯರ್ಥಿಗಳು ಖುಷಿಯನ್ನು ಪಡ್ತಾ ಇರ್ತಾರೆ, ಆದರೆ ರಿಸಲ್ಟ್ ಫೇಲ್ ಆದಂಥ ಅಭ್ಯರ್ಥಿಗಳು ಭಾಳ ದುಃಖವನ್ನು ಪಡ್ತಾ ಇರ್ತಾರೆ. ರಿಸಲ್ಟ್ ಫೇಲ್ ಆದಂಥ ಅಭ್ಯರ್ಥಿಗಳು ದಯವಿಟ್ಟು ನೀವು ದುಃಖವನ್ನು ಮಾಡಿಕೊಳ್ಬೇಡಿ. ಯಾಕಂದರೆ ಪ್ರಯತ್ನ ನಿಮ್ಮದು, ಆ ಫಲ ಕೊಡೋದು ಯಾರಪ್ಪ ಅಂದರೆ ದೇವರಿಗೆ ಬಿಟ್ಟಂಥ ಕೆಲಸ. ನಾವು ಏನು ಮಾಡಲಿಕ್ಕೆ ಆಗೋದಿಲ್ಲ. ನಿಮ್ಮ ಪ್ರಯತ್ನ ನೀವು ಮಾಡಿದಿರಿ. ಈಗಾಗಲೇ CE ಪರೀಕ್ಷೆಯನ್ನು ಪಾಸ್ ಮಾಡಿದಿರಿ, ಅದೇ ರೀತಿಯಾಗಿ ಫಿಸಿಕಲ್ ಪಾಸ್ ಮಾಡಿದಿರಿ, ಅದೇ ರೀತಿಯಾಗಿ ಮೆಡಿಕಲನ್ನು ಪಾಸ್ ಮಾಡಿದಿರಿ. ಆದರೆ ಫೈನಲ್ ಆಗಿ ಮೆರಿಟ್ನಲ್ಲಿ ನಿಮ್ಮ ಮಾರ್ಕ್ಸ್ ಕಡಿಮೆ ಇದ್ದ ಕಾರಣ ಅಲ್ಲಿ ಬಂದಿರೋದಿಲ್ಲ. ದಯವಿಟ್ಟು ಯಾರೂ ಬೇಜಾರು ಮಾಡ್ಕೋಬೇಡಿ. ಭಾಳಷ್ಟು ಜನ ಕೇಳ್ತಾ ಇದ್ದಾರೆ, ಸರ್ ಸೆಕೆಂಡ್ ಲಿಸ್ಟ್ ಬಿಡ್ತಾರೋ ಇಲ್ಲೋ ಅಂತೇಳಿ. ಈಗಾಗಲೇ ಈ ಹಿಂದೆ ಬೆಂಗಳೂರು AR, ಮಂಗಳೂರು AR ಮತ್ತು ಬೆಳಗಾವಿ ARಗಳ ಹಿಂದಿನ ಫಲಿತಾಂಶವನ್ನು ನಾವು ನೋಡಿದಾಗ ಸೆಕೆಂಡ್ ಲಿಸ್ಟನ್ನು ಬಿಟ್ಟಿದ್ದರು. ಈ ಸಲನೂ ಬಿಡಬಹುದು ಅಥವಾ ಬಿಡಲಿಕ್ಕಿಲ್ಲ. ಆದರೆ ನಿಮಗೊಂದು ಮಾಹಿತಿ ಗೊತ್ತಿರಲಿ, ಸೆಕೆಂಡ್ ಲಿಸ್ಟ್ ಬಿಡ್ಬೇಕಾದ್ರೆ ಹೆಂಗಿರ್ತದೆ ರೀ ಕಾರಣ, ಈಗಾಗಲೇ ರಿಸಲ್ಟ್ ಆದಂಥ ಅಭ್ಯರ್ಥಿಗಳು ಅಲ್ಲಿ ಜಾಯ್ನಿಂಗ್ ಹೋಗಲಿಲ್ಲ ಅಂದ್ರೆ ಒಂದು ಕಾರಣ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಇಲ್ಲಿ ಪ್ಯಾರಾ ಕಮಾಂಡೋಗೆ ಕೆಲವೊಂದು ಅಭ್ಯರ್ಥಿಗಳು ಆಯ್ಕೆ ಆದ್ರಂದ್ರೆ ಅಲ್ಲಿ ಹೋದ್ರಂದ್ರೆ ಅಲ್ಲಿ ಎಷ್ಟು ವೇಕೆನ್ಸಿ ಕಡಿಮೆ ಬೀಳ್ತಾವೆ ಅಷ್ಟು ಸೀಟ್ ಮಾತ್ರ ಅಲ್ಲಿ ಸೆಕೆಂಡ್ ಲಿಸ್ಟನ್ನು ಬಿಡ್ಬೋದು. ಅದು ಈ ಸದ್ಯ ಬಿಡೋದಿಲ್ಲ, 15 ದಿನ ಹೋಗ್ಬೋದು, 1 ತಿಂಗಳು ಹೋಗ್ಬೋದು. ನಂತರ ಬಂದ್ರೆ ಆವಾಗ ರಿಸಲ್ಟನ್ನು ಬಿಡ್ಬೋದು ಅಥವಾ ಬಿಡಲಿಕ್ಕಿಲ್ಲ. ಅಲ್ಲಿ ವೇಕೆನ್ಸಿ ಕಡಿಮೆ ಆದರೆ ಮಾತ್ರ ಅಲ್ಲಿ ಸೆಕೆಂಡ್ ಲಿಸ್ಟನ್ನು ಬಿಡ್ತಾರೆ ಅಭ್ಯರ್ಥಿಗಳೇ. ಆದ್ದರಿಂದ ಚಲೋ ಹೈ ಸ್ಕೋರ್ ಮಾಡಿದಂಥ ಅಭ್ಯರ್ಥಿಗಳು ಕಾಯ್ತಾ ಇರಿ, ನೋಡೋಣ. ಮತ್ತೇನಾದರೂ ಮಾಹಿತಿ ಬಂದರೆ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮ್ಗೆ ಹೇಳ್ತಾ ಇರ್ತೀನಿ. ಅಷ್ಟೇ ಅಲ್ಲದೆ ಅಭ್ಯರ್ಥಿಗಳೇ, ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿಯಲ್ಲಿ ತರಬೇತಿಯನ್ನು ಪಡೆದು ಇಲ್ಲಿ ದೈಹಿಕವಾಗಿ ಮತ್ತು ಲಿಖಿತ ಪರೀಕ್ಷೆ ಪೂರ್ವ ತರಬೇತಿ ಪಡೆದು ಈಗ ಅಗ್ನಿವೀರ ಆರ್ಮಿಯಲ್ಲಿ ಆಯ್ಕೆಯಾಗಿದ್ದಾರೆ. ಅದು ಕೊಪ್ಪಳ ಆರ್ಮಿ ರ್ಯಾಲಿಯಲ್ಲಿ ಈಗಾಗಲೇ 20 ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಇನ್ನೂ ನಿಖರವಾಗಿ ಪೂರ್ಣವಾಗಿ ನಮಗೆ ಗೊತ್ತಾಗಿಲ್ಲ. ಯಾಕಂದ್ರೆ ಈಗಾಗಲೇ 5 ಜನ ಮಾತ್ರ ಅವ್ರ ಫೋಟೋಗಳನ್ನು ಕಳಿಸಿದ್ದಾರೆ. ಇನ್ನೂ ಉಳಿದ ವಿದ್ಯಾರ್ಥಿಗಳು ದಯವಿಟ್ಟು ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದು ಆಯ್ಕೆಯಾದಂಥ ಅಭ್ಯರ್ಥಿಗಳು ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ವಾಟ್ಸಪ್ ಗ್ರೂಪಿಗೆ ನಿಮ್ಮ ಫೋಟೋವನ್ನು ಕಳಿಸಿ. ಯಾಕಂದರೆ ನೆಕ್ಸ್ಟ್ ನಾವು ಸತ್ಕಾರ ಕಾರ್ಯಕ್ರಮಕ್ಕೆ ಡೇಟನ್ನು ಫಿಕ್ಸ್ ಮಾಡ್ತಾ ಇದ್ದೀವಿ. ಆದ್ದರಿಂದ ಆ ಸತ್ಕಾರ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕು. ನಿಮ್ಮ ಜೊತೆ ತಾಯಿ ಮತ್ತು ತಂದೆಯನ್ನು ಕರೆದುಕೊಂಡು ಆ ಕಾರ್ಯಕ್ರಮಕ್ಕೆ ನೀವು ಬರಬೇಕು. ಅದು ಸತ್ಕಾರ ಕಾರ್ಯಕ್ರಮ ಇರ್ತದೆ. ಅಭ್ಯರ್ಥಿಗಳಿಗೆ ದಯವಿಟ್ಟು ಮಿಸ್ ಮಾಡಬೇಡಿ. ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥ ಅಭ್ಯರ್ಥಿಗಳು ವಾಟ್ಸಪ್ ಗ್ರೂಪ್ನಲ್ಲಿ ಈ ಕೂಡಲೇ ನೀವು ಏನು ಮಾಡ್ರಪ್ಪ ಅಂದರೆ ನಿಮ್ಮ ಫೋಟೋ ಹಾಕಿರಿ, ಅದರ ಜೊತೆ ನಿಮ್ಮ ಮೊಬೈಲ್ ನಂಬರನ್ನು ಹಾಕಬೇಕು. ಆಮೇಲೆ ನಿಮ್ಮ ಹೆಸರನ್ನು ಹಾಕಿ ನೀವು ಕಳಿಸ್ಬೇಕು ಅಭ್ಯರ್ಥಿಗಳೇ. ನಾವು ಸತ್ಕಾರ ಡೇಟನ್ನು 2 ದಿನದಲ್ಲಿ ಫಿಕ್ಸ್ ಮಾಡ್ತೀವಿ. ನಾವು ಯೂಟ್ಯೂಬ್ ಚಾನಲ್ ಮುಖಾಂತರ ಸತ್ಕಾರ ಡೇಟನ್ನು ಹೇಳ್ತಾ ಇರ್ತೀವಿ. ದಯವಿಟ್ಟು ಫೋನ್ ಮುಖಾಂತರ ನೀವು ಕಾಂಟ್ಯಾಕ್ಟ್ ಮಾಡಿರಪ್ಪ ಅಂದರೆ ನಮ್ಗೆ ಗೊತ್ತಾಗ್ತದೆ. ಅಭ್ಯರ್ಥಿಗಳೇ, ಈ ಅಗ್ನಿವೀರ ಆರ್ಮಿ ರ್ಯಾಲಿಯಲ್ಲಿ ಪಾಸಾದಂಥ ಎಲ್ಲ ಅಗ್ನಿವೀರರಿಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಮತ್ತೆ ಇದಕ್ಕೆ ಸಂಬಂಧಪಟ್ಟ ವಿಡಿಯೋನ ನಾಳೆ ಮತ್ತೊಂದು ವಿಡಿಯೋ ಮಾಡ್ತಾ ಇರ್ತೀನಿ. ಕಾಯ್ತಾ ಇರಿ. ಧನ್ಯವಾದಗಳು. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ SSC GD ಅಗ್ನಿವೀರ ಆರ್ಮಿ ಮತ್ತು RPF ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ.
ಅಭ್ಯರ್ಥಿಗಳಿಗೆ ನಾವೊಂದು ಚಾಲೆಂಜನ್ನು ಮಾಡ್ತಾಯಿದ್ದೀವಿ. ಅಭ್ಯರ್ಥಿಗಳೇ, ನಮ್ಮ ಸಂಸ್ಥೆಗೆ ನೀವು ತರಬೇತಿ ಬಂದು 3 ತಿಂಗಳು ತರಬೇತಿಯನ್ನು ಪಡೆದು ನೀವೇನಾದರೂ ಫೇಲ್ ಆದರೆ ಕೋಚಿಂಗ್ ಫೀಸ್ ವಾಪಸ್ ನೀಡುತ್ತೇವೆ. ಆದರೆ ನೀವು ಏನು ಮಾಡಬೇಕಪ್ಪ ಅಂದ್ರೆ ಪ್ರತಿಯೊಂದು ಪೀರಿಯಡ್ಗೆ ಕಂಪಲ್ಸರಿಯಾಗಿ ಪೀರಿಯಡ್ಗೆ ನೀವು ಅಟೆಂಡ್ ಆಗಬೇಕು. ಅಂಥ ಅಭ್ಯರ್ಥಿಗಳಿಗೆ ಮಾತ್ರ ಈ ಚಾಲೆಂಜ್ ಅನ್ವಯಿಸುವುದು. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.